ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕೆ ಇವರು ಈ ದಿನ ಒಂದು ಸ್ಟೂಡೆಂಟ್ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ, ಕ್ಯಾಂಡಿಡೇಟ್ ಲಿಸ್ಟ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ. ಯಾವುದು ಸ್ಪೆಷಲ್ ಕ್ಯಾಟಗರಿ ಅಂದರೆ ಫಸ್ಟ್ ಒಂದು ಎಕ್ಸ್ ಡಿಫೆನ್ಸ್ ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಿದ್ದಾರೆ. 18 ಸ್ಟೂಡೆಂಟ್ಸ್ ಇದ್ದಾರೆ. 18 ಸ್ಟೂಡೆಂಟ್ಸ್ ಎಕ್ಸ್ ಡಿಫೆನ್ಸಲ್ಲಿದ್ದರೆ, ಡಿಫೆನ್ಸಲ್ಲಿ 10 ಜನ ಇದ್ದಾರೆ. CRPF ಆ್ಯಂಡ್ ಎಕ್ಸ್ CAPF BSF ಕ್ಯಾಂಡಿಡೇಟಲ್ಲಿ 8 ಜನ ಇದ್ದಾರೆ. CAPF ಆ್ಯಂಡ್ ಎಕ್ಸ್ CRPF ಕ್ಯಾಂಡಿಡೇಟ್ ಲಿಸ್ಟಲ್ಲಿ 7 ಮೆಂಬರ್ಸ್ ಇದ್ದಾರೆ. NCCಯಲ್ಲಿ 9 ಮೆಂಬರ್ಸ್ ಇದ್ದಾರೆ. ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ ಲಿಸ್ಟಲ್ಲಿ 3 ಮೆಂಬರ್ಸ್ ಮಾತ್ರ ಇದ್ದಾರೆ. NCCಯಲ್ಲಿ 9 ಜನ ಇದ್ದಾರೆ, ನೀವು ನೋಡ್ಬೋದು. ಬಟ್ ರಿಸರ್ವ್ ಆಗಿರೋದು 10 ಸೀಟ್ ಇರುತ್ತೆ. NCCಯಲ್ಲಿ ರಿಸರ್ವೇಷನ್ ಇರೋದು 10 ಸೀಟ್ಗೆ. ಸೊ 10 ಸೀಟ್ ರಿಸರ್ವ್ ಆಗಿದೆ. ಇಲ್ಲಿ 9 ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಇದ್ದಾರೆ. ಇನ್ನು ಉಳಿದ ಒಂದು ಸೀಟ್ ಏನು ಮಾಡ್ತಾರೆ ಅಂದರೆ ಕನ್ವರ್ಟ್ ಮಾಡ್ತಾರೆ, ಜನರಲ್ ಅವ್ರಿಗೆ ಕನ್ವರ್ಟ್ ಮಾಡ್ತಾರೆ. ಇದೇ ರೀತಿ ಜಾಸ್ತಿ ಸೀಟ್ಸ್ ಏನಾದರೂ ಈ ಸ್ಪೆಷಲ್ ಕ್ಯಾಟಗರಿಯಲ್ಲಿ ರಿಸರ್ವ್ ಆಗಿದ್ದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅಲಾಟ್ ಮಾಡಿ ನೆಕ್ಸ್ಟ್ ಉಳಿದಿರೋದೆಲ್ಲ ಕನ್ವರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಫಸ್ಟ್ ಅಲಾಟ್ ಮಾಡೋದು ಯಾರಿಗೆ ಅಂತ ನೋಡೋಣ. ವೈಲ್ ಅಲಾಟಿಂಗ್ ಟು ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್, ಯಾರು ಇವರು ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇಷ್ಟೊತ್ತು ನೋಡಿದ್ವಲ್ಲ, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, ಎಕ್ಸ್ CAPF. First allotment will be made under general merit category as per their ranks. If the seat is not available in the GM, then it will be allotted in the respective reserved category. ಫಸ್ಟು ಎಲ್ಲರಿಗೂ ಸೀಟ್ ಅಲಾಟ್ ಆಗೋದೇ ಜನರಲ್ ಮೆರಿಟಲ್ಲಿ. ಜನರಲ್ ಮೆರಿಟಲ್ಲಿ ಗೊತ್ತು ನಿಮಗೆ ಸೀಟ್ಸ್ ಜಾಸ್ತಿ ಇರುತ್ತೆ. ಸೊ ಅದೆಲ್ಲಿ ಖಾಲಿ ಆಗುತ್ತೆ ನೆಕ್ಸ್ಟ್ ಅವ್ರ ಕ್ಯಾಟಗರಿಗೆ ಹೋಗೋದಕ್ಕೆ. ಅವ್ರ ಕ್ಯಾಟಗರಿಗೆ ಹೋಗೋದೇ ಇಲ್ಲ, ಫಸ್ಟು ಜನರಲ್ ಮೆರಿಟಲ್ಲೇ ಫಸ್ಟು ಸೀಟ್ಸ್ ಹೋಗುತ್ತೆ. ಹಾಗಾಗಿ ಈ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆಲ್ಲ ಟಾಪ್ ಮೋಸ್ಟ್ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ. ದ ಕಂಪ್ಯೂಟರ್ ಬಿಗಿನ್ಸ್ ದ ಅಲಾಟ್ಮೆಂಟ್ ವಿತ್ ದ ಸ್ಪೆಷಲ್ ಕ್ಯಾಟಗರಿ ಸೀಟ್. ಎಲ್ರಿಗೂ ಡೌಟ್ ಇರುತ್ತೆ, ಫಸ್ಟ್ ಯಾರಿಗೆ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ರ್ಯಾಂಕ್ 1, 2, 3 ಇರೋರ್ಗೆ ಯಾರಿಗೆ ಅಂತ. ಯಾರಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ದ ಕಂಪ್ಯೂಟರ್ ಬಿಗಿನ್ಸ್ ಅಲಾಟ್ಮೆಂಟ್ ವಿತ್ ದ ಸ್ಪೆಷಲ್ ಕ್ಯಾಟಗರಿ. ಇಷ್ಟೊತ್ತು ನೋಡಿದ್ವಲ್ಲ ಸ್ಪೆಷಲ್ ಕ್ಯಾಟಗರಿ ಯಾವುದು ಅಂತ, ಅವರಿಗೆ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಫಸ್ಟ್ ಯಾರಿಗೆ, ಪರ್ಸನ್ಸ್ ವಿತ್ ಡಿಸೇಬಿಲಿಟಿ, PWD ಅಂತಿರುತ್ತೆ, ಪರ್ಸನ್ ವಿತ್ ಡಿಸೇಬಿಲಿಟಿ, ಆರ್ PHM ಅಂತಿರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮೆಡಿಕಲ್ ಅಂತ. ಫಸ್ಟ್ ಅಲಾಟ್ ಆಗೋದೇ ಪರ್ಸನ್ ವಿತ್ ಡಿಸೇಬಿಲಿಟಿ, NCC ಆ್ಯಂಡ್ ಸ್ಪೋರ್ಟ್ಸ್ ಕ್ಯಾಟಗರಿ, ಓನ್ಲಿ ಫಾರ್ ಕರ್ನಾಟಕ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಆಗಲೇ ಲಿಸ್ಟ್ ತೋರಿಸಿದ್ನಲ್ಲ, ಅವರಿಗೆ ಫಸ್ಟ್ ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ಅವರಿಗೆ BMC, MMC, ಅಟಲ್ ಬಿಹಾರಿ ವಾಜಪೇಯಿ, KIMS, WIMS ಈ ಥರ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. ದ ಕಂಪ್ಯೂಟರ್ ಸ್ಟಾರ್ಟ್ಸ್ ಅಲಾಟ್ಮೆಂಟ್ ವಿತ್ ದ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಸ್ ಪರ್ ದೇರ್ ರ್ಯಾಂಕ್ ಆ್ಯಂಡ್ ಆಪ್ಷನ್ಸ್. ಆಫ್ಟರ್ ಅಲಾಟ್ಮೆಂಟ್ ಟು ಪರ್ಸನ್ ವಿತ್ ಡಿಸೇಬಿಲಿಟಿ, ಸೀಟ್ ಅಲಾಟ್ಮೆಂಟ್ ಟು NCC ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲಾಟೆಡ್ ಅಂಡರ್ ದ NCC ಕೋಟಾ ಆ್ಯಸ್ ಪರ್ ದೇರ್ ಪ್ರಿಫರೆನ್ಸ್. ಫಸ್ಟು ಪರ್ಸನ್ ವಿತ್ ಡಿಸೇಬಿಲಿಟಿ, ನೆಕ್ಸ್ಟ್ NCC. Next, most important, general merit category candidates will be considered only in the general merit quota. ನೀವೇನಾದರೂ GM ಕ್ಯಾಟಗರಿಲಿದ್ದರೆ ನಿಮಗೆ ಬೇರೆ ಎಲ್ಲೂ ಅಲಾಟ್ ಆಗೋಲ್ಲ, ಓನ್ಲಿ GML ಸೀಟ್ಸಲ್ಲಿ, GM ಕ್ಯಾಟಗರಿಲಿ ಸೀಟ್ಸ್ ಇದ್ದರೆ ಮಾತ್ರ ಅಲಾಟ್ ಆಗುತ್ತೆ. ಆಲ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಫಸ್ಟ್ ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಇನ್ ದ ಜನರಲ್ ಮೆರಿಟ್ ಆ್ಯಸ್ ಪರ್ ದೇರ್ ಮೆರಿಟ್. ಇನ್ನು ಯಾವುದೇ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಎನಿ1 ಫಸ್ಟ್ ಸೀಟ್ ಅಲಾಟ್ ಆಗೋದೇ ಜನರಲ್ ಮೆರಿಟಲ್ಲಿ, ಯಾಕೆಂದರೆ ಅದು ಸಾಮಾನ್ಯ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಫಸ್ಟು ಅವ್ರ ರ್ಯಾಂಕ್ 1, 10, 15, 100 ಅವ್ರು ಯಾವುದೇ ಕ್ಯಾಟಗರಿ ಇರಲಿ, ಯಾವುದೇ ರಿಸರ್ವೇಷನ್ ಇರಲಿ, ಫಸ್ಟ್ ಅಲಾಟ್ ಆಗೋದೇ ಜನರಲ್ ಮೆರಿಟ್ ಕೋಟಾಯಿಂದ. ಆಫ್ಟರ್ ದ ಜನರಲ್ ಮೆರಿಟ್ ಸೀಟ್ಸ್ ಆರ್ ಎಕ್ಸಾಸ್ಟೆಡ್, ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್ ವಿಲ್ ಬಿ ಅಲಾಟೆಡ್ ದ ಸೀಟ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಕ್ಯಾಟಗರಿ ಆ್ಯಸ್ ಪರ್ ದೇರ್ ರ್ಯಾಂಕ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸರಿ ಎಕ್ಸಾಂಪಲ್ ತೋರಿಸಿದ್ದೆ ನಾನು. ಸೊ ಆ ಎಕ್ಸಾಂಪಲ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು 2BK ತೊಗೋತೀನಿ ಕ್ಯಾಟಗರಿ. 2BK ನಿಮ್ಮದೇನಾದರೂ ರಿಸರ್ವ್ಡ್ ಕ್ಯಾಟಗರಿ ಆದರೆ, ಕ್ಲೇಮ್ಡ್ ಕ್ಯಾಟಗರಿ ಆದರೆ, ಫಸ್ಟು GM ಕೋಟಾದಲ್ಲಿ ಚೆಕ್ ಮಾಡುತ್ತೆ ವೆದರ್ ಸೀಟ್ಸ್ ಆರ್ ಅವೈಲೇಬಲ್ ಆರ್ ನಾಟ್. GM ಕೋಟಾದಲ್ಲಿ ಏನಾದರೂ ಸೀಟ್ಸ್ ಇದ್ದರೆ ನಿಮಗೆ GM ಕೋಟಾದಲ್ಲಿ ಅಲಾಟ್ ಆಗಿಬಿಡುತ್ತೆ. GMಲ್ಲಿ ಏನಾದರೂ ಖಾಲಿ ಆಗಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಹೋಗೋದು ಇದು GMK. ಯಾಕೆ GMKಗೆ ಹೋಗುತ್ತೆ ಅಂದರೆ ಇಲ್ಲಿ ಕನ್ನಡ ಮೀಡಿಯಮ್ ಇದೆ. GMKಯಲ್ಲೂ ಸೀಟ್ಸ್ ಇಲ್ಲ ಅಂದರೆ 2BGಗೆ ಹೋಗುತ್ತೆ, 2B ಜನರಲ್ಗೆ ಹೋಗುತ್ತೆ, ಯಾಕೆಂದರೆ ಇದು 2BK. ಇಲ್ಲೂ ಸೀಟ್ಸ್ ಖಾಲಿ ಆಗಿದೆ ಅಂದರೆ ನೆಕ್ಸ್ಟ್ ಹೋಗೋದು 2BK. ಹಾಗಾಗಿ ಜನರಲ್ ಮೆರಿಟ್ಗೆ ಯಾವಾಗಲೂ ಹೈ ಕಟ್ ಆಫ್ ಇರುತ್ತೆ, ಯಾಕೆಂದರೆ ಎಲ್ಲ ಕ್ಯಾಟಗರಿಯವರು ಫಸ್ಟ್ ಕ್ಲೇಮ್ ಮಾಡೋದೇ GM, ಅಲಾಟ್ ಆಗೋದೇ ಫಸ್ಟ್ GM ಕೋಟಾದಲ್ಲಾಗುತ್ತೆ. ಹಾಗಾಗಿ ಜನರಲ್ ಮೆರಿಟ್ ಬೇಗ ಖಾಲಿ ಆಗಿಬಿಡುತ್ತೆ. ನೆಕ್ಸ್ಟ್ 2BK ಇದ್ದರೆ GMKಯಲ್ಲಿ ಇದ್ರದ್ದು GMಗಿಂತ ಸ್ವಲ್ಪ ಕಡಿಮೆ ಕಟ್ ಆಫ್ ಇರುತ್ತೆ. ನೆಕ್ಸ್ಟ್ ಕಟ್ ಆಫ್ ಕಡಿಮೆ ಇರೋದು 2BGಯಲ್ಲಿ.
ಯಾಕೆಂದರೆ 2BK ಅವ್ರಿಗೆ ಇಲ್ಲಿ ಅಲಾಟ್ ಆಗುತ್ತೆ. ನೆಕ್ಸ್ಟು 2BKಯಲ್ಲಿ ಅಲಾಟ್ ಆಗುತ್ತೆ. ಹಾಗಾಗಿ 2BKದು ತುಂಬ ಕಡಿಮೆ ಕಟ್ ಆಫ್ ಇರುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ವಾಟ್ ಎವರ್ ಐ ರೆಡ್ ಅರ್ಲಿಯರ್. ರಿಸರ್ವ್ಡ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫಸ್ಟ್ ಅಲಾಟೆಡ್ ಇನ್ ದ ಜನರಲ್ ಮೆರಿಟ್ ಕ್ಯಾಟಗರಿ. Reserved Kannada medium and rural, any 2BK, 3BK, 3BR, 3BG, 3AK, 3AR ಇದು ಥರ ಯಾವುದೇ ಕ್ಯಾಟಗರಿ ಇದ್ದರೂ ಫಸ್ಟ್ ಅವ್ರಿಗೆ ಸೀಟ್ ಅಲಾಟ್ ಆಗೋದೆ ಜನರಲ್ ಮೆರಿಟಲ್ಲಿ. ಅಲ್ಲಿ ಏನಾದರೂ ಇಲ್ಲ ಅಂದರೆ ದೆನ್ ಇನ್ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಆಫ್ ಜನರಲ್ ಮೆರಿಟ್ ಕ್ಯಾಟಗರಿ ನಿಮ್ಗೆ ತೋರಿಸಿದೆ ಆಗಲೇ GMK ಅಂತ. ಆ್ಯಂಡ್ ರೆಸ್ಪೆಕ್ಟಿವ್ ಜನರಲ್ ಆಫ್ ದ ರಿಸರ್ವ್ಡ್ ಕ್ಯಾಟಗರಿ, ಜನರಲ್ ಆಫ್ ದ ರಿಸರ್ವ್ ಕ್ಯಾಟಗರಿ 2BG. ಆ್ಯಂಡ್ ಫೈನಲಿ ಇನ್ ದ ಕನ್ನಡ ಮೀಡಿಯಮ್, ನಿಮ್ಮ ರೂರಲ್ ಇದ್ದರೆ ರೂರಲ್ ಆಫ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಸೀಟ್ಸ್. ದಿಸ್ ಅಪ್ಲೈಸ್ ಓನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ದಿಸ್ ಈಸ್ ದ ಆ್ಯಕ್ಚುಯಲ್ ಅಲಾಟ್ಮೆಂಟ್ ಪ್ರೋಸೆಸ್ ಆಫ್ ನೀಟ್ RKCET ಕೌನ್ಸಿಲಿಂಗ್. ಎಷ್ಟು ರೌಂಡ್ ಇರುತ್ತೆ ಅಂದರೆ 4 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಫಸ್ಟ್ ರೌಂಡ್ಗೆ. ನೆಕ್ಸ್ಟ್ ರಿಸಲ್ಟ್ ಕೊಡೋದು ಪ್ರಾವಿಷನಲ್ ರಿಸಲ್ಟ್ ಕೊಡ್ತಾರೆ. ನಿಮ್ದು ಏನಾದರೂ ಡಿಸ್ಕ್ರಿಪೆನ್ಸಿ ಏನಾದರೂ ನಿಮಗೆ ಫೈಂಡ್ ಔಟ್ ಆದರೆ ನೀವು ಮೇಲ್ ಮಾಡ್ಬೋದು, ಇಮೇಲ್ ID ನೆಕ್ಸ್ಟ್ ಶೇರ್ ಮಾಡ್ತಾರೆ KEA ಅವರು. ಏನು ಡಿಸ್ಕ್ರಿಪೆನ್ಸಿ ಇಲ್ಲ ಅಂದರೆ ವಿತಿನ್ 1 or 2 days ಫೈನಲ್ ಅಲಾಟ್ಮೆಂಟ್ ಲಿಸ್ಟ್ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಸೆಕೆಂಡ್ ರೌಂಡ್. ನೆಕ್ಸ್ಟು ಥರ್ಡ್ ರೌಂಡ್ ಅಂತ ಲಾಸ್ಟ್ ಇಯರಿಂದ ಕರೀತಾ ಇದ್ದಾರೆ. ಅದಕ್ಕೆ ಬದಲು ಮಾಪಪ್ ಅಂತ ಕರೀತಿದ್ರು. ಈಗಲೂ ನೀವು ಮಾಪಪ್ ಆರ್ ಥರ್ಡ್ ರೌಂಡ್ ಅಂತ ಕರೀಬಹುದು. ಲಾಸ್ಟ್ ರೌಂಡು ಸ್ಟ್ರೇ ವೇಕೆನ್ಸಿ ರೌಂಡ್. ಸ್ಟ್ರೇ ವೇಕೆನ್ಸಿ ರೌಂಡ್ ಯಾವಾಗ ಮಾಡ್ತಾರೆ ಅಂದರೆ ಸೀಟ್ಸ್ ಏನಾದರೂ ಉಳಿದಿದ್ದರೆ ಮಾತ್ರ ಸ್ಟ್ರೇ ವೇಕೆನ್ಸಿ ರೌಂಡ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ದಿಸ್ ಈಸ್ ಅಬೌಟ್ ದ ಅಲಾಟ್ಮೆಂಟ್ ಪ್ರೋಸೆಸ್. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟು ಅಲಾಟ್ ಆಗೋದೆ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, XCAPF ಈ ಥರ ಕ್ಯಾಟಗರಿಯವ್ರಿಗೆ ಅಲಾಟ್ ಆಗುತ್ತೆ. ಆಲ್ರೆಡಿ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಸಿರ್ತೀರ. ಸೊ ಪ್ರಿಂಟೌಟ್ ತೊಗೊಳ್ಳಿ, ನೀಟಾಗಿ ಅಬ್ಸರ್ವ್ ಮಾಡಿ ಏನಾದರೂ ಚೇಂಜಸ್ ಮಾಡಬೇಕಾ ಬೇಡವಾ ಅಂತ. ಮಾರ್ಕ್ ರೌಂಡ್ ಅಂತ ರಿಲೀಸ್ ಮಾಡ್ತಾರೆ ನೀಟ್ ಅವ್ರಿಗೆ. ಮಾರ್ಕ್ ರಿಲೀಸ್ ಆದಾಗ ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕು, ತಪ್ಪಾಗಿದೆ ಆಪ್ಷನ್ ಎಂಟ್ರಿಯಲ್ಲಿ ಅಂದರೆ ದಟ್ ಈಸ್ ದ ಲಾಸ್ಟ್ ಚಾನ್ಸ್ ಫಾರ್ ಡೂಯಿಂಗ್ ಎನಿ ಎಡಿಟಿಂಗ್ ಆಪ್ಷನ್. ಏನಾದರೂ ಎಡಿಟ್ ಮಾಡ್ಕೋಬಹುದು ನೀವು. ಪ್ರಯಾರಿಟಿ ಆರ್ಡರು ಮೇಲೆ ಕೆಳಗಡೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಯಾವುದೇ ಆಪ್ಷನ್ ಎಂಟ್ರಿಲಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಲಾಸ್ಟ್ ಚಾನ್ಸ್ ಕೊಡ್ತಾರೆ. ಮಾರ್ಕ್ ರೌಂಡ್ ಆದಮೇಲೆ 1 or 2 days ಕೊಡ್ತಾರೆ, ಆಗ ಆಪ್ಷನ್ ಎಂಟ್ರಿ ಮಾಡಬಹುದು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.